ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಬಗ್ಗೆ ಏಕವಚನದಲ್ಲಿ ಸಿಎಂ ಮಾತು ಎನ್ನುವಂತಹ ಕೇಳಿ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ನೀವು ಕೇಂದ್ರ ಸಚಿವೆ ಅವರಿಗೆ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ಏಕವಚನದಲ್ಲಿ ಮಾತನಾಡಿದ್ರಲ್ಲ, ಆ ಒಂದು ವಿಚಾರದ ಬಗ್ಗೆ ತಿರುಗೇಟು ಕೊಡ್ತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಟ್ವೀಟ್ ಮೂಲಕ ಸಿಎಂ ಸಿದ್ದು ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವರೇ ನಮ್ಮ ದೇಶದ ಗೌರವಾನ್ವಿತ ಹಣಕಾಸು ಸಚಿವೆ ಅವರು, ಅವರ ಬಗ್ಗೆ ನೀವಾಗ ಮಾತನಾಡ್ತೀರಾ? ಅವರನ್ನು ಹೇಗೆ ಏಕವಚನದಲ್ಲಿ ಅಗೌರವದಿಂದ ಸಂಬೋಧನೆ ಮಾಡ್ತೀರಾ ನೀವು, ಅಂದರೆ ಕರಿತೀರಾ ನೀವು ಅಂತ? ಯಾವ ಸಂಸ್ಕೃತಿ ಸ್ವಾಮಿ ನಿಮ್ಮದು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್. ಈ ಹಿಂದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಒಂದು ಕುರಿತು ಕೂಡ ಏಕವಚನವನ್ನು ಪ್ರಯೋಗಿಸಿದ್ರಿ ನೀವು, ಬಳಿಕ ಕ್ಷಮೆ ಕೇಳಿದ್ರಿ. ಸಿದ್ದರಾಮಯ್ಯ ಅವರೇ, ಅದು ನೆನಪಿದೆಯಾ ನಿಮಗೆ ಅಂತ ಅದನ್ನು ನೆನಪು ಮಾಡ್ತಾ ಇದ್ದಾರೆ. ನಿನ್ನೆ ಕೇಂದ್ರ ಸಚಿವೆ ವಿತ್ತ ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ನೀವು ಏಕವಚನದಲ್ಲಿ ಪದಪ್ರಯೋಗ ಮಾಡಿದ್ದೀರಿ. GST ಕಡಿಮೆ ಮಾಡಿದ್ದಕ್ಕೆ ನಮಗೆ ನಷ್ಟ ಎಷ್ಟು ಆಗಿದೆ ಗೊತ್ತಾ? GST ತಂದಿದ್ದು ನರೇಂದ್ರ ಮೋದಿ ಅವರು, ಮಧ್ಯದಲ್ಲಿ ಅದನ್ನು ಕಡಿಮೆ ಮಾಡಿದ್ದಾರೆ. 12% ಗ್ರೋತ್ ಕೂಡ ಇತ್ತು, ಈಗ 3% ಇಳ್ತಿದೆ. ಇದನ್ನೆಲ್ಲ ನೀವು ಕೇಳೋದೇ ಇಲ್ವಲ್ಲ, ಯಾಕೆ? ಪ್ರಶ್ನೆ ಮಾಡ್ತಾ ಇದ್ದಾರೆ ಆರ್ ಅಶೋಕ್ ಸಿದ್ದರಾಮಯ್ಯ ಅವರಿಗೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಮಿಸಸ್ ಎಂತಾಳು ಅವಳು ಅಂತ ಏನು ಹೇಳ್ತಾ ಇದ್ದಾರೆ ಕೆಲವೊಂದು ವಿಚಾರ. ನಿರ್ಮಲಾ ಸೀತಾರಾಮನ್ ಹೇಳಿದ್ಲು ಅಂತ ಏಕವಚನದಲ್ಲಿ ಹೇಳಿದ್ಲು ಅಂತ. ನಿರ್ಮಲಾ ಸೀತಾರಾಮನ್ ಬಗ್ಗೆ ನೀವು ಏಕವಚನದಲ್ಲಿ ಮಾತನಾಡಿದ್ದು ಸರಿಯಲ್ಲ, ಹೇಳಿದ್ಲು ಅಂತ ಉಪಯೋಗ ಮಾಡಿದ್ದಾರಂತೆ ಪದವನ್ನು. ಹೀಗಾಗಿ ಏಕವಚನದಲ್ಲಿ ಈ ರೀತಿಯಾಗಿ ಮಾತನಾಡೋದು ಸರಿಯಲ್ಲ. ನೀವು ಕರ್ನಾಟಕದ CM ಇದ್ದೀರಿ, ಇದೇನು ಪದ ಪ್ರಯೋಗ ಮಾಡ್ತಾ ಇದ್ದೀರಿ, ಏನು ಪದ ಉಪಯೋಗ ಮಾಡ್ತಾ ಇದ್ದೀರಿ, ಅದರ ಬಗ್ಗೆ ಹಿಡಿತಾ ಇರಲಿ ನಿಮಗೆ ಅಂತ ಹೇಳಿ ಆರ್ ಅಶೋಕ್ ಟ್ವೀಟ್ ಮಾಡಿದ್ದಾರೆ. ಪ್ರಶ್ನೆ ಮಾಡ್ತಾ ಇದ್ದಾರೆ, ಹೆಂಗೆ ಮಾತನಾಡ್ತೀರಾ ನೀವು? ನಿಮ್ಮ ಒಂದು ನಾಯಕಿಗೆ ಇಂದಿರಾ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ನೀವೇನಾದರೂ ಮಾತನಾಡ್ತೀರಾ? ಅಥವಾ ಪ್ರಿಯಾಂಕಾ ಗಾಂಧಿ ಅವರಿಗೆ ಇದೇ ರೀತಿಯ ಭಾಷೆಯನ್ನು ಉಪಯೋಗ ಮಾಡ್ತೀರಾ? ಇದೇ ದಾಟಿಯಲ್ಲಿ ಮಾತನಾಡ್ತೀರಾ ನೀವು? ಅಂಥವಳು ಇಂಥವಳು ಅಂತ, ಅವಳು ಇವಳು ಅಂತೇಳಿ ಉಪಯೋಗ ಮಾಡ್ತೀರಾ ಏಕವಚನದಲ್ಲಿ? ಇಲ್ಲ ತಾನೇ. ಮತ್ತು ಇವರಿಗೆ ಯಾಕೆ ಪದ ಉಪಯೋಗ ಮಾಡ್ತಾ ಇದ್ದೀರಿ, ಯಾಕೆ ಬಳಸ್ತಾ ಇದ್ದೀರಿ, ಏಕವಚನದಲ್ಲಿ ಯಾಕೆ ಮಾತನಾಡ್ತಾ ಇದ್ದೀರಿ ನೀವು? ಯೋಜನೆಗೆ ಮಿನಿಸ್ಟರ್ ಮಿಸಸ್ ಅಂಥವಳು ಇಂಥವಳು ಅನ್ನುವಂಥದ್ದಲ್ಲ, ಅವರು ಇವರು ಅಂತ ಉಪಯೋಗ ಮಾಡುತ್ತದೆ. ಅದು ಒಂದು ಒಳ್ಳೆ ರೀತಿಯ ಭಾಷೆ. ಆದರೆ ಒಬ್ಬ ಹೆಣ್ಣು ಮಗಳಿಗೆ ನೀವು ಮುಖ್ಯಮಂತ್ರಿಯಾಗಿ, ಅದು ಕೇಂದ್ರ ವಿತ್ತ ಸಚಿವೆಗೆ ನೀವು ಈ ರೀತಿಯಾಗಿ ಮಾತನಾಡ್ತೀರಂದರೆ ನಿಮ್ಮ ಬುದ್ಧಿ ಎಲ್ಲಿದೆ ಅನ್ನುವಂಥ ರೀತಿಯಲ್ಲಿ ಆರ್ ಅಶೋಕ್ ಪ್ರಶ್ನೆ ಮಾಡ್ತಾ ಇದ್ದಾರೆ. CM ಸಿದ್ದರಾಮಯ್ಯ ಅವರೇ, ನಿಮ್ಮ ಒಂದು ಅಗೌರವವಾದಂತಹ ಒಂದು ಮಾತೇನಿದೆ, ಇದು ನಿಮ್ಮ ತನ ಏನು, ನಿಮ್ಮ ನಡೆ ಏನು ಅನ್ನೋದನ್ನು ತೋರಿಸುತ್ತೆ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇದೆ. ಮಹಿಳೆಯರನ್ನು ತುಚ್ಛವಾಗಿ ಕಾಣುವಂತಹ ಕಾಂಗ್ರೆಸ್ ಪಕ್ಷದ ಈ ಕೀಳು ಮನಸ್ಥಿತಿಯನ್ನು ಕರ್ನಾಟಕದ ಸ್ವಾಭಿಮಾನಿ ಮಹಿಳೆಯರು ಎಂದಿಗೂ ಕೂಡ ಕ್ಷಮಿಸೋದಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಒಂದು ಫೋಟೋವನ್ನು ಹಾಕಿ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಬಗ್ಗೆ ಎನ್ನುವಂಥ ಒಂದು ವಿಚಾರ ಏನಿದೆ ಅದರ ಮುಂದಿಟ್ಟುಕೊಂಡು ಟ್ವೀಟ್ ಮೂಲಕ ಮಾತನಾಡ್ತಾ ಇದ್ದಾರೆ. ನಮ್ಮ ದೇಶದ ಗೌರವಾನ್ವಿತ ಸಚಿವೆ ಅವರು, ನಮ್ಮ ಕರ್ನಾಟಕದವರು, ಅಂಥವರ ಬಗ್ಗೆ ನೀವು ಹಿಂಗೆ ಮಾತನಾಡ್ತೀರಾ ಅಂತ ಹೇಳಿ CM ಸಿದ್ದರಾಮಯ್ಯಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. GST ವಿಚಾರವಾಗಿ, GST ಏನು ಇತ್ತಲ್ಲ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟು GST ಕಡಿಮೆ ಮಾಡಿದ್ದಕ್ಕೆ ನಮಗೆ ನಷ್ಟ ಎಷ್ಟಾಗಿದೆ ಗೊತ್ತಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಮತ್ತು GST ತಂದಿದ್ದು ಯಾರು? ನರೇಂದ್ರ ಮೋದಿಯವರು. ಮಧ್ಯದಲ್ಲಿ ಅದನ್ನು ಕಡಿಮೆ ಕೂಡ ಮಾಡಿದ್ದಾರೆ. 12% ಗ್ರೋತ್ ಕೂಡ ಇತ್ತು, ಈಗ 3%ಗೆ ಬಂದಿದೆ. ಇದನ್ನೆಲ್ಲ ನೀವು ಕೇಳೋದೇ ಇಲ್ಲ, ಯಾಕೆ ಕೇಳಲ್ಲ? ಭದ್ರಾ ಮೇಲ್ದಂಡೆ ಯೋಜನೆ ಏನಿದೆ ಅದಕ್ಕೆ, ಅದರ ಬಗ್ಗೆ ನೀವು ಮಾತನಾಡಬೇಕು ಮಿನಿಸ್ಟರ್ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಅವರಿಗೆ CM ಸಿದ್ದರಾಮಯ್ಯ ಅವರು ಏಕವಚನದಲ್ಲಿ ಮಾತನಾಡಿದ್ದಾರೆ ಎನ್ನುವಂತಹ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ BJP ವಿಪಕ್ಷ ನಾಯಕ ಆಗಿರುವಂತಹ ಆರ್ ಅಶೋಕ್ ಕೂಡ ಟ್ವೀಟ್ ಮೂಲಕ ಸಿದ್ದರಾಮಯ್ಯಗೆ ಒಂದು ರೀತಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬ ಮಹಿಳೆಗೆ ನೀವು ಈ ರೀತಿಯಾಗಿ ಮಾತನಾಡ್ಬೋದು, ಈ ಒಂದು ವಿಚಾರವನ್ನು ಮಹಿಳೆಯರಿಗೆ ನೀವು ಅವಮಾನ ಆಗೋ ರೀತಿಯಲ್ಲಿ ಈ ರೀತಿ ಪದಪ್ರಯೋಗ ಮಾಡಿದ್ರಲ್ಲ, ಅದನ್ನು ಕರ್ನಾಟಕದ ಮಹಿಳೆಯರು ಕೂಡ ನಿಮ್ಮನ್ನು ಕ್ಷಮಿಸೋದಿಲ್ಲ ಅಂತ ಹೇಳಿ ಆರ್ ಅಶೋಕ್ ಟ್ವೀಟ್ ಮಾಡಿದ್ದಾರೆ ಈ ಒಂದು ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.